ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಸೊ ಇವತ್ತು ನಾವು ಮಾಡೋಣ ಎಗ್ ಪಕೋಡ. ಸೊ ಇದು ಸ್ವಲ್ಪ ವೆರೈಟಿ ಆಗಿರುತ್ತೆ ತಿನ್ನೋದಕ್ಕೆ. ಅದು ಯೂಶ್ವಲಾಗಿ ಎಗ್ ಆಮ್ಲೆಟು, ಸಮಥಿಂಗ್ ಎಗ್ ಬೋಂಡ ಅದೆಲ್ಲ ಮಾಡಿದ್ವಿ. ಎಗ್ ಪಕೋಡ ಇದು ಸ್ವಲ್ಪ ಡಿಫ್ರೆಂಟಾಗಿ ಇದು ನನ್ನ ಇನೋವೇಟಿವ್ ಡಿಶ್. ಸೊ ಪ್ಲೀಸ್ ಡು ಟ್ರೈ, ನಿಮ್ಮ ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಸೊ ಇದಕ್ಕೆ ನಮಗೆ ಬೇಕಾಗಿರೋದು ಮೊಟ್ಟೆ. ಸೊ ನಾನು ಇವಾಗ ಸದ್ಯಕ್ಕೆ 2 ಮೊಟ್ಟೆ ತೊಗೊತಾ ಇದ್ದೀನಿ. ಸೊ 2 ಮೊಟ್ಟೆ ತೊಗೊಂಡು ಅದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಆ್ಯಡ್ ಮಾಡಿ. ನಾನು ಯೂಶ್ವಲಾಗಿ ಬೇರೆ ಆನಿಯನ್ಸ್ ಕೂಡ ಹಾಕ್ಕೊಬೋದು, ಅದ್ರ ಬದಲು ಸ್ಪ್ರಿಂಗ್ ಆನಿಯನ್ಸ್ ಸ್ವಲ್ಪ ವೆರೈಟಿ ಆಗಿರುತ್ತೆ ಅಂತ ಸೊ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವಲ್ಪ ಅಂದರೆ ಒಂದು 2-3 ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಟೇಸ್ಟ್ ತಕ್ಕಂಗೆ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕಾರ್ನ್ಫ್ಲೋರ್ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಜಾಸ್ತಿ ಗಟ್ಟಿಯಾಗೂ ಬೇಡ, ಜಾಸ್ತಿ ನೀರಾಗೂ ಬೇಡ. ಸೊ ಸ್ವಲ್ಪ ಗಟ್ಟಿ ನೀರಾದರೂ ಕೂಡ ನಾವು ಏನು ತೊಂದರೆ ಇಲ್ಲ. ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಕಡಲೆ ಹಿಟ್ಟು ಹಾಕ್ಕೊಂಡು ಇದು ಮಾಡ್ಕೊಬೋದು, ಮಿಕ್ಸ್ ಮಾಡ್ಕೊಬೋದು. ಸೊ ನಾನು 2 ಮೊಟ್ಟೆಗೆ 2 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಕೂಡ ಅಷ್ಟೇ, ಜಾಸ್ತಿ ಎಣ್ಣೆ ಹಾಕ್ಬೇಡಿ. ಇದೇನಾಗುತ್ತೆ, ಎಣ್ಣೆ ಹುಕ್ಬಿಡುತ್ತೆ ಮೇಲಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ಥರ ಸಣ್ಣಕ್ಕೆ ಪುಟ್ಟದಾಗಿ ಬಿಟ್ಕೊಳ್ಳಿ ಎಣ್ಣೆಯಲ್ಲಿ. ಅದು ಸ್ವಲ್ಪ ಬಿಟ್ಕೊಳ್ಳೋ ಥರ ಕಾಣಿಸುತ್ತೆ, ಬಟ್ ನೋ ಪ್ರಾಬ್ಲಮ್, ನೀಟಾಗಿ ಒಂಥರ ಪಕೋಡ ಟೈಪಲ್ಲೇ ಬರುತ್ತೆ ನೋಡಿ ಹೀಗೆ. ಯಾಕಂದರೆ ನಾವು ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ದೀವಲ್ಲ, ಸೊ ಅದೇನು ಒಡೆಯೋ ಥರ ಚಾನ್ಸಸ್ ಏನಿರಲ್ಲ ನೋಡಿ, ಈ ಥರ ಬರುತ್ತೆ ನೀಟಾಗಿ. ಸೊ ಅದನ್ನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ, ಈ ಥರ ಇರುತ್ತೆ. ಕ್ರಿಸ್ಪಿಯಾಗಿರಲ್ಲ, ಸ್ವಲ್ಪ ಮೆತ್ತಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಬೋಂಡ ಟೈಪಲ್ಲಿ ಇರಲ್ವ, ಕಡಲೆ ಹಿಟ್ಟು ಬೋಂಡ ಆ ಥರ ಇರುತ್ತೆ, ಬಟ್ ಇದೊಂಥರ ವೆರೈಟಿ ಆಗಿರುತ್ತೆ. ಸೊ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ, ವೆರೈಟಿ ಆಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಬೇಕಾದರೆ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು. ಮಕ್ಕಳು ಯೂಶ್ವಲಾಗಿ ಟೊಮೆಟೊ ಎಲ್ಲದಕ್ಕೂ ಟೊಮೆಟೊ ಸಾಸ್ ಯೂಸ್ ಮಾಡ್ತಾರಲ್ವ, ಸೊ ಇದನ್ನು ಟೊಮೆಟೊ ಸಾಸಲ್ಲಿ ಸರ್ವ್ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ಈ ಡಿಶ್ಶು ತುಂಬ ಚೆನ್ನಾಗಿರುತ್ತೆ, ಒಂಥರ ವೆರೈಟಿ ಆಗಿರುತ್ತೆ ಅಷ್ಟೇ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.